ತಂದೆ ತಾಯಿಗಳು ತಮ್ಮ ಜೀವನ ಪೂರ್ತಿ, ಬದುಕು ಪೂರ್ತಿ, ಮನಸ್ಸು ಪೂರ್ತಿ ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಇಡೀ ಜೀವವನ್ನು ತೆಗೆದಿರ್ತಾರೆ, ಕನಸು ಕಂಡಿರ್ತಾರೆ, ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ. ಅವರ ದುಡಿಯುವ ಶಕ್ತಿ ಮುಗಿದು ಹೋದ ತಕ್ಷಣ ಮಕ್ಕಳು ಅವರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅಥವಾ ಕ್ರೂರವಾದ ವಾತಾವರಣವರುವಂತಹ ವೃದ್ಧಾಶ್ರಮಗಳಿಗೆ ಸೇರಿಸ್ಬಿಟ್ಟು, ಎಲ್ಲಾ ಮಕ್ಕಳು ಹೀಗೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ ಅಂತ ನಾನು ಹೇಳೋದಿಲ್ಲ. ಅವರ 100ರಲ್ಲಿ 90 ಜನ ಮಕ್ಕಳು ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ, ತಂದೆ ತಾಯಿನ ನೋಡ್ಕೊಳ್ತಾರೆ. 100ಕ್ಕೆ 10ರಷ್ಟು ಜನ ಮಾತ್ರ ಹೀಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ತಳ್ಳಿಬಿಡ್ತಾರೆ. ಮುಂಚೆ ಹಿಂದಿನ ಕಾಲದಲ್ಲಿ 100ಕ್ಕೆ 1% ಜನ ಮಾತ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ರು. ಈಗ 10% ಜನ ಕಳಿಸ್ತಾರೆ. ಇನ್ನು ಮಿಕ್ಕಿದ 90% ಜನ ಅವರು ಪ್ರೀತಿಯಿಂದ ತಂದೆ ತಾಯಿ ನೋಡ್ಕೊಳ್ಳಲ್ಲ, ಕರ್ತವ್ಯ ಅಂತ ನೋಡ್ಕೊಳ್ತಾರೆ, ಡ್ಯೂಟಿ ಅಂತ ನೋಡ್ಕೊಳ್ತಾರೆ. ಇದು ತಂದೆ ತಾಯಿಗಳ ಮನಸ್ಸನ್ನ ನೋಯಿಸುತ್ತೆ. ಸಮಾಜ ದಿನೇ ದಿನೇ ಕ್ರೌರ್ಯವನ್ನು ಪಡ್ಕೊಳ್ತಾ ಇದೆ. ಇಂಥ ಸಮಾಜದಲ್ಲಿ ವೃದ್ಧರಾದ ತಂದೆ ತಾಯಿಗಳಿಗೆ ಹೆಚ್ಚಿನ ಸಾಂತ್ವನ ಬೇಕು. ವೃದ್ಧಾಶ್ರಮಕ್ಕೆ ತಳ್ಳಿಬಿಡುವಂಥ ಮಕ್ಕಳ ಕ್ರೂರ ಮನಸ್ಸಲ್ಲ ಇದು ಮಕ್ಕಳ ತಪ್ಪಲ್ಲ, ಪ್ರಕೃತಿಯ ನಿಯಮನೇ ಹಾಗೆ. ಚಿಗುರಿನ ಬಗ್ಗೆ ಸಂಭ್ರಮ ಇರುತ್ತೆ, ಉದುರುವ ಎಲೆಗಳ ಬಗ್ಗೆ ತಾತ್ಸಾರ ಇರುತ್ತೆ. ಬೆಳೆಯೋ ಪೈರಿಗೆ ಆರೈಕೆ ಅವಶ್ಯಕತೆ ಇದೆ. ಹಾಗಂತ ಬೆಳೆದು ಮುಗಿದ ಮರನ ಕಡಿದು ಹಾಕ್ಬಿಡ್ಬೇಕು ಅಂತ ಇಲ್ಲ ಅಲ್ವಾ? ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಜೀವವು ಸಾಯುತ್ತೆ. ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಕೆಲವೇ ನಿಮಿಷಗಳಾಗೋದ್ರೊಳಗಾಗಿ ಭೂತಕಾಲ ಆಗಿಬಿಡುತ್ತೆ. ಇಂದಿದ್ದು ಮುಗಿದು ಹೋಗುತ್ತೆ, ನಾಳೆ ಇದ್ದದ್ದು ಇಂದಾಗುತ್ತೆ, ನೆನ್ನೆ ಆಗುತ್ತೆ. ನಮ್ಮ ಮನೆಯ ಪಕ್ಕ ಒಬ್ಬ ಮೇಷ್ಟಿದ್ರು, ಅವ್ರು ಹೇಳ್ತಾ ಇದ್ರು, ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತೆ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶಾ ವಾಯು ಅಂತ. ದಿನವಾದ ಮೇಲೆ ಹಗಲಾದ ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಆದ ಮೇಲೆ ಹಗಲಾಗುತ್ತೆ, ಶಿಶಿರವಾದ ಮೇಲೆ ವಸಂತ ಋತು ಬರುತ್ತೆ, ದಿನಗಳು ಉರುಳು ಹೋಗುತ್ತೆ, ಕಾಲ ಕ್ರೀಡೆಯನ್ನಾಡುತ್ತಾ ತನ್ನ ಕಾಲವನ್ನು ಮುಗಿಸಿಬಿಡುತ್ತೆ. ಕಾಲನ ರಥ ನಿರ್ದಯವಾಗಿ ಹೊರಟು ಹೋಗುತ್ತೆ. ಆಗ ಒಂದು ಹೊಸ ಮನ್ವಂತರದಲ್ಲಿ ನಾವು ಭರವಸೆ ಇಟ್ಕೋಬೇಕಾಗುತ್ತೆ. ಹೊಸ ಮನ್ವಂತರದ ಬಗ್ಗೆ ನಾವು ಭರವಸೆ ಇಟ್ಕೊಳ್ಳದೇ ಇದ್ರೆ ಇಡೀ ವಾತಾವರಣ ಕ್ರೂರವಾಗಿ ಬಿಡುತ್ತೆ. ಬೆಳೆದು ಮುಗಿದು ಹೋದ ಮರನ ಕಡಿದು ಹಾಕಬಾರದು, ಅದು ತಾನಾಗಿ ಬೀಳೋದಕ್ಕೆ ಕಾಯಬೇಕು. ತಂದೆ ತಾಯಿಗಳು ಮಕ್ಕಳನ್ನು ನೋಡ್ಕೊಳ್ಳುವಷ್ಟು ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಆಗೋದಿಲ್ಲ. ಇದು ಮಕ್ಕಳ ತಪ್ಪಲ್ಲ, ಪ್ರಕೃತಿ ಸಹಜವಾದ ಧರ್ಮ. ಚೈತ್ರದಲ್ಲಿ ಉದುರನ ಬಗ್ಗೆ ಸಂಭ್ರಮ ಇರೋಗೆ ಮಾಗಿಯಲ್ಲಿ ಉದುರಿದ ಎಲೆಗಳ ಬಗ್ಗೆ ಸಂಭ್ರಮ ಇರೋಕ್ಕಾಗಲ್ಲ. ಚಿಗುರಿನ ಸಂಭ್ರಮವೇ ಬೇರೆ, ಉದುರಿದ ಎಲೆಗಳ ಬಗ್ಗೆ ಇರೋ ತಿರಸ್ಕಾರವೇ ಬೇರೆ. ಹಾಗಾಗಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಕಡಿಮೆ